ಹಲೋ ಫ್ರೆಂಡ್ಸ್, ಗಗನ ಕಿಚನ್ಗೆ ಸ್ವಾಗತ. ಇವತ್ತು ಹಲಸಂದಿ ಬೇಳೆ ವಡೆ ಯಾವ ಥರ ಮಾಡೋದು ಅನ್ನೋದನ್ನು ಹೇಳ್ಕೊಡ್ತಾ ಇದ್ದೀನಿ. ಫಸ್ಟಿಗೆ ನಾನು ಹಲಸಂದಿ ಬೇಳೆನ ಒಂದು 2ರಿಂದ 3 ತಾಸು ನೆನೆ ಹಾಕಿ ಸಿಪ್ಪೆ ಬಿಡೋ ತನಕ ಅದು ನೆನೆ ಹಾಕಿ ಅದಾದಮೇಲೆ ಸಿಪ್ಪೆಯನ್ನು ತೆಕ್ಕೋಬೇಕು. ನಂತರ ಒಣ ಬಟ್ಟೆಯಲ್ಲಿ ಅದನ್ನು ಸೋರೆ ಹಾಕಬೇಕು. ನೀರೆಲ್ಲ ಬಿಡೋ ತನಕ ಸೋರೆ ಹಾಕಿ ನಾವು ಹಾಗೇ ಹಾಕೋದ್ರಿಂದ ಏನಾಗುತ್ತೆ, ವಡೆ ಕ್ರಿಸ್ಪಿಯಾಗಿ ಬರೋದಿಲ್ಲ. ಸೊ ಹಾಗಾಗಿ ನಾನು ಈ ಬಟ್ಟೆಯಲ್ಲಿ ಒಣಗಾಕ್ತಾಯಿದ್ದೀನಿ. ಅದಾದಮೇಲೆ ನಾವು ಗ್ರೈಂಡ್ರಿಗೆ ಈರುಳ್ಳಿ ಸಮೇತನೇ ಹಾಕಬೇಕು. ಈರುಳ್ಳಿ ಮತ್ತು ಬೇಳೆನ ಎರಡೂ ಮಿಕ್ಸ್ ಮಾಡಿ ಅದ್ರ ಜೊತೆಗೆ ಉಪ್ಪನ್ನು ಕಲಿಸ್ಬಿಟ್ಟು ನಾವು ಗ್ರೈಂಡ್ ಮಾಡ್ಕೋಬೇಕು. ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಅದಾದಮೇಲೆ ಗ್ರೈಂಡ್ ಮಾಡಿರೋದನ್ನು ಒಂದು ಪಾತ್ರೆಯಲ್ಲಿ ಎತ್ತಿಟ್ಕೋಬೇಕು. ಒಂದು ಬಾಣಲಿಗೆ ಎಣ್ಣೆಯನ್ನು ಹಾಕಿ ಲೋ ಫ್ಲೇಮಲ್ಲಿ ಅದನ್ನು ಕಾಯೋದಕ್ಕೆ ಬಿಟ್ಟು ನಾವು ಪಾತ್ರೆಯಲ್ಲಿ ಹಿಟ್ಟಿಗೆ ಸಣ್ಣದಾಗಿ ಹೆಚ್ಚಿರ್ತಕ್ಕಂಥ ಈರುಳ್ಳಿ, ಚಿಕ್ಕದಾಗಿ ಹೆಚ್ಚಿರ್ತಕ್ಕಂಥ ಹಸಿಮೆಣಸಿನ್ಕಾಯಿ, ಆಮೇಲೆ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಸೋಡಾ ಪುಡಿ ಹಾಕ್ತಾಯಿದ್ದೀನಿ. ಈ ವಡೆಗೆ ಎಷ್ಟು ಈರುಳ್ಳಿ ಹಾಕ್ತೀವೋ ಅಷ್ಟು ಟೇಸ್ಟ್ ಬರುತ್ತೆ. ತುಂಬಾ ಕ್ರಿಸ್ಪಿಯಾಗಿರುತ್ತೆ. ತುಂಬಾ ಇಷ್ಟಪಡ್ತಾರೆ ಎಲ್ಲರೂ. ಬೇರೆ ಮೆಣಸಿನ್ಕಾಯಿ ಅವೆಲ್ಲ ತಿನ್ನೋಕ್ಕೆ ಇಷ್ಟಪಡಲ್ಲ, ಬಟ್ ಈ ಥರ ಹಲಸಂದಿ ವಡೆ ತುಂಬಾ ಇಷ್ಟಪಡ್ತಾರೆ. ಹಾಗಾಗಿ ಮಾಡಿಕೊಂಡು ತಿನ್ನಿ, ತುಂಬ ಚೆನ್ನಾಗಿರುತ್ತೆ. ಅದಾದಮೇಲೆ ನಾನು ಕಲಸಿರ್ತಕ್ಕಂಥ ಈ ಒಂದು ಹಿಟ್ಟನ್ನು ಸ್ವಲ್ಪ ಸ್ವಲ್ಪ ಅದು ಉಂಡೆಗಳನ್ನಾಗಿ ತೊಗೊಂಡು ನಾನು ಪ್ಲಾಸ್ಟಿಕ್ ಪೇಪರಲ್ಲಿ ತೊಗೊಂಡು ನಾನು ಒಂದು ಶೇಪಲ್ಲಿ ನಾನು ಹಾಕ್ಕೊಂಡಿದ್ದೀನಿ. ಕಾದಿರ್ತಕ್ಕಂಥ ಎಣ್ಣೆಗೆ ಹಾಕ್ಕೊಂಡು ಚೆನ್ನಾಗಿ ಲೋ ಫ್ಲೇಮಲ್ಲಿ ಉರಿ ಇಟ್ಕೊಂಡು ನಾವು ವಡೆನ ಮಾಡಿದಾಗ ನಮಗೆ ಬೇಕಾಗಿರ್ತಕ್ಕಂಥ ವಡೆ ರೆಡಿ ಆಗುತ್ತೆ. ಥ್ಯಾಂಕ್ ಯು ಸೋ ಮಚ್.